ನಾನು ಇನ್ನೂ ಸಿನಿಮಾಗಳು ಮಾಡಬೇಕು. ಇದು ತಾತ್ಮಂತ ಸಿನಿಮಾ ಮಾಡ್ಬೇಕು, ಇನ್ನು 100 ಕೋಟಿ ಮಾಡ್ಬೇಕು, 200 ಕೋಟಿ ಮಾಡ್ಬೇಕು, ನೃಪತುಂಗ ಮಾಡ್ಬೇಕು, ದುರ್ಗಾಸ್ತಮಾನ ಮಾಡ್ಬೇಕು, ರಾಣಿ ಚೆನ್ನಭೈರಾದೇವಿ ಮಾಡ್ಬೇಕು. ಈ ತರದ್ದೆಲ್ಲ ಆಸೆಗಳು ಇನ್ನೂ ಇಟ್ಕೊಂಡಿದೀನಿ. ಈ ಆಸೆಗೆಲ್ಲ ನೀವು ನನ್ನ ಜೊತೆನಲ್ಲಿದ್ದು ತಪ್ಪಿದಿರ್ತಿದ್ಯಲ್ರ, ಇನ್ನು 2ನೇ ಹೇಳ್ತೀನಿ, ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ. ಯಾಕಂದ್ರೆ ತಪ್ಪು ಮಾಡೋದು ಮನುಷ್ಯನ ಸಹಜ. ಸೊ ಅದು ಹೇಳಿದಾಗ ತಿದ್ಕೊಂಡಾಗ ನಾವು ಇನ್ನೂ ಮುಂದೆ ಹೋಗೋದಕ್ಕೆ ನಾನೊಬ್ಬನೇ ಇಲ್ಲ, ಚಿತ್ರರಂಗ, ಕನ್ನಡ ಚಿತ್ರರಂಗ ಆಸ್ಕಾರ್ಗೂ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಮತ್ತೆ ಇವತ್ತು ಆಗ್ಲೇ ರಿಷಬ್ ಶೆಟ್ಟಿ ಅವ್ರ ಪಿಕ್ಚರು 5,000 6,000 ಸ್ಕ್ರೀನ್ ಸ್ಪೇನ್ವರೆಗೂ ಹೋಗಿದೆ. ಹಾಗೆ ಎಲ್ಲಾ ಕಡೆಗೂ ನಮ್ಮ ಕನ್ನಡ ಚಿತ್ರಗಳು ಡಬ್ಬಾಗಿ ಜಪಾನ್, ರಷ್ಯಾ ಅಲ್ಲಿಗೆಲ್ಲ ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಾವು ಕೆಲಸ ಮಾಡಬೇಕು. ಅದಕ್ಕೆ ನೀವೇ ಮೊದಲು ನಮ್ಮ ಪಿಕ್ಚರ್ನ ಏನಾದ್ರು ಇದ್ರೆ ತೋರಿಸೋರು, ಮಾಧ್ಯಮದಿಂದಾನೇ ತೋರಿಸೋದು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ಹಾಗೂ ನಮ್ಗೆ ಇಷ್ಟು ದಿವಸ ಸಹಕಾರ ಕೊಟ್ಟಿದ್ದೀರ, ಮುಂದೆನೂ ಇದೇ ತರ ಸಹಕಾರ ಕೊಡಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈಗ ನಮ್ಮ ಇಲ್ಲ 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 ಬನ್ನಿ, ನಾನು ಡೈರೆಕ್ಟರ್, ನಾನು ಯಾವತ್ತು ಕೂತ್ಕೋತೀನಿ ಅವ ಡೈರೆಕ್ಟರ್ ಅಲ್ಲ. 20 ನಿಮಿಷ ಇದು. ಇಟ್ ಇಸ್ ನಾಟ್ ಆರ್ಡಿನರಿ ಥಿಂಗ್, ಯಾರು ಮಾಡಕ್ಕೆ ಆಗಲ್ಲ. ಇಟ್ ಈಸ್ ಓನ್ ಅಂಡ್ ಓನ್ಲಿ. ಇನ್ನು ಆಗೋಯ್ತು ಕನ್ನಡ ಚಿತ್ರರಂಗದಲ್ಲಿ ಆ ತರ ಒಂದು 18ರಿಂದ 20 ನಿಮಿಷ ಒಂದು ಮಕ್ಕಳಿಗೆ ಪಾಠ ಹೇಳ್ತಾ ಫ್ಯಾನ್ಸ್ಗೂ ಮನೋರಂಜನೆ ಕೊಡ್ತಾ ಆ ತರ ಕಾಂಬಿನೇಷನ್ ಇನ್ ಸಿಗೋದೇ ಇಲ್ಲ. ಮಾಡಿದ್ದೀನಿ, ಇರುವೆ ಮೇಲೆ ಒಂದು ಸಾಂಗ್ ಮಾಡಿದ್ದೀನಿ. ಯಾಕಂದ್ರೆ ಮಕ್ಕಳಿಗೆ ಫಿಲ್ಮ್ ಆದ್ರಿಂದ ಒಂದು ಇರುವೆ ಮೇಲೆ ಕೂಡ ಸಾಂಗ್ ಮಾಡಿದ್ವಿ. ಆ ಚಿಕ್ಕದ ಇಲಿನೂ ತುಂಬಾ ಚೆನ್ನಾಗಿ ಥ್ರೂಔಟ್ ಫಿಲ್ಮ್ ತಗೊಂಡೋಗಿದ್ದೀವಿ. ಆಮೇಲೆ ಇದು ಹೊಸ ಪ್ರಯತ್ನ, ಈ ತರದ ಪ್ರಯತ್ನ ನನಗನ್ಸುತ್ತೆ ಕನ್ನಡದಲ್ಲಿ. ನಾನು ನಾಗರಹೊಳೆ ಆದ್ಮೇಲೆ ಮತ್ತೆ ಮಕ್ಕಳನ್ನ ಇಟ್ಕೊಂಡು ಒಂದು ಕಮರ್ಷಿಯಲ್ ಹೀರೋಯಿನ್ ಇಟ್ಕೊಂಡು ಅವ್ರ ಜೊತೆಲಿ ಮಕ್ಕಳನ್ನು ಇಟ್ಕೊಂಡು ಒಂದು ಫ್ಯಾಮಿಲಿ ಸಮೇತ ಬರ್ಬೇಕು. ಆಮೇಲೆ ದೇಶದ ಪ್ರೇಮ ಇದೆಯಲ್ಲ, ದೇಶದ ಬಗ್ಗೆ ಪ್ರೇಮ ಅದು ಮಕ್ಕಳಲ್ಲಿ ಸೀಡ್ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಮಕ್ಕಳನ್ನ ಜೊತೆಲಿ ಇಟ್ಕೊಂಡು ಒಂದು ಟೆರರಿಸಂ ತಗೊಂಡ್ಬಿಟ್ಟು ದೇಶ ಎಷ್ಟು, ದೇಶ ಮುಖ್ಯ ಎಷ್ಟು, ದೇಶದ ಸ್ವಾತಂತ್ರ್ಯ ಎಷ್ಟು ಮುಖ್ಯ, ನಾವೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ಚಿತ್ರದಲ್ಲಿ ಹಾಡಿನ ಮೂಲಕ, ಡೈಲಾಗ್ ಮೂಲಕ, ಸೀನ್ಗಳ ಮೂಲಕ ತೋರಿಸ್ಕೊಂಡು ಬಂದಿದ್ವಿ. ಕನ್ನಡ ಅಲ್ಲ ಕನ್ನಡ ಅಲ್ಲ, ಅದು ಕಾಮ ಮಿಸ್ ಆಗಿ ಡಬ್ಬಿಂಗ್ ತೆಲುಗು ತಮಿಳು ಅಂತ ಕನ್ನಡ ಇದು ಮೊದಲಿಂದ ಕನ್ನಡದಲ್ಲೇ ಮಾಡೋದು ಅಲ್ಲ, ಅದು ಕಾಮ ಒಂದು ಮಿಸ್ ಆಗಿದೆ, ಇನ್ನೇನಿಲ್ಲ. ಅದು ಇತ್ತ ಕಡೆ ಬರ್ಬೇಕಾಯ್ತು, ಟೈಟಲ್ ಮಿಸ್ಟೇಕ್ ಅಷ್ಟೇ, ಕ್ಲರಿಕಲ್ ಇರೋದು ಅಲ್ಲ. ಇದು ಕನ್ನಡನೇ, ರಮ್ಯಾ ರೂಪೇಂದ್ರ ಎಲ್ಲ ಕನ್ನಡ ಆಕ್ಟರ್ಗಳು ತಾನೆ. ಇಲ್ಲ ಇಲ್ಲ, ಅದು ಒಂದು ಕ್ಲರಿಕಲ್ 2 ಗಂಟೆ 25 ನಿಮಿಷ ಅಷ್ಟೇ. ಅಲ್ಲ ಎಲ್ಲಾನು ಕರೆಕ್ಟ್ ಆಗಿ 2 ಗಂಟೆ 25 ನಿಮಿಷ ಇದೆ. ಫಸ್ಟ್ ಹಾಫ್ 114, ಸೆಕೆಂಡ್ ಹಾಫ್ 116. ಇನ್ ಸಿಗಲ್ಲ ಅಲ್ಲ, ಅದಕ್ಕೆ ನಾವು ಒಂದು ಫ್ರೇಮು ಬಿಟ್ಟಿಲ್ಲ. ಆ ಸಾಂಗ್ಗೆ ಏನ್ ಬೇಕಾಗಿತ್ತು 10 ನಿಮಿಷದ ಸಾಂಗ್ಗೆ ಅಷ್ಟು ತೆಗೆದಿದ್ದೀವಿ. ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಯಾಕಂದ್ರೆ 15 ಜನ ಹೀರೋಗಳನ್ನ ಡೈರೆಕ್ಟ್ ಮಾಡೋದು ಸುಮ್ಮನಲ್ಲ ಅಲ್ಲ, ಅದು ಆಗದೇ ಇಲ್ಲ. ನೀವು ಒಬ್ಬರನ್ನ ಇಬ್ಬರನ್ನ ಸೇರ್ಸಕ್ ಆಗ್ತಾ ಇಲ್ಲ ಇವತ್ತು. 15 ಜನನ ಏನೋ ಆ ದೇವ್ರ ದಯ, ಮತ್ತೆ ಅವರ ಒಂದು ಆ 15 ಜನ ನನ್ನ ಮೇಲೆ ಇಟ್ಟಿದ್ದ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಇದು ಆ ಒಂದು ಸಾಂಗ್ ಮಾಡಕ್ಕಾಗ್ತದೆ. ಆ ತರದಲ್ಲಿ ನಾವು ಆಕ್ಚುಲಿ ಒಂದು ದೊಡ್ಡ ಸಿನಿಮಾನೇ ಅನ್ಕೊಂಡಿದೀನಿ ಆ ತರ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಹತ್ರ 3 ಜನ ಇಲ್ಲ. ಅಂಬರೀಷ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಪ್ಲಸ್ ಪುನೀತ್ ಅವರಿಲ್ಲ. ಆ ಪುನೀತ್ ಅವರು, ದರ್ಶನ್ ಅವರು, ಅವರೆಲ್ಲ ವಿಷ್ಣುವರ್ಧನ್, ಅಂಬರೀಷ್ ಜೊತೆಲಿ ಎಷ್ಟು ಒಂದು ಫ್ಯಾಮಿಲಿ ನಲ್ಲಿ ಹೇಗಿರ್ತೀವಿ ಹಾಗೆ ಇದ್ರು 6 ದಿವಸ. ಆ 6 ದಿವಸ ಮಾತ್ರ ನನ್ನ ಜೀವನದಲ್ಲಿ ಅದನ್ನ ಮರೆಯಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕನ್ನಡದ ಅಷ್ಟು ದೊಡ್ಡ ನೇರ ನಟರು ಇನ್ಯಾರು ಆತರ ಸೇರ್ಸಕ್ಕೂ ಆಗಲ್ಲ. ಏನೋ ಎಲ್ಲರ ಒಂದು ಕನ್ನಡಿಗರ ಆಶೀರ್ವಾದ ಅದನ್ನ ಸೇರಿಸ್ತು ಒಂದ್ ಜನಕ್ಕೆ ಅವ್ರಿಗೊಂದು ಭಾಗ್ಯ ಸಿಕ್ಲಿ. ಈ ತರ ಒಟ್ಟಿಗೆ ನಮ್ ಹೀರೋಸ್ನೆಲ್ಲ ನೋಡ್ತೀವಿ,
ನಮ್ಮಲ್ಲಿ ಯಾವ್ದು ಮನಸ್ತಾಪ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ ಅಂತ ಹೇಳೋದಕ್ಕೆ ಅದಕ್ಕೆ ಹೇಳಿದೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಹೇಳಿ ಜಿ ಕೆ ವೆಂಕಟೇಶ್ ಅವರು ಆ ಕಾಲದಲ್ಲೇ ಹಾಡ್ ಮಾಡಿದ್ರು. ಆ ಹಾಡಿನ ಒಂದು ಇನ್ಸ್ಪಿರೇಷನ್ ಮೇಲೆ ಆಗಿದೆ. ಸೊ ಇಷ್ಟಲ್ಲೇ ಫಿಲಮ್ ತೋರಿಸ್ತೀನಿ ನಿಮಗೆ. ಈಗ ನಾನು ಸೆನ್ಸಾರ್ ಹಾಕಿದ್ದೀನಿ, ಇನ್ನೊಂದು ವಾರದಲ್ಲೋ 2 ವಾರದಲ್ಲೋ ಮಾಡ್ತೀನಿ. ಅವರು ಊರ್ಲಿಲ್ಲ, ರಮ್ಯಾ ಅವರು ದುಬೈಗೆ ಹೋಗಿದ್ದಾರೆ, ಉಪೇಂದ್ರನು ಶೂಟಿಂಗ್ ತಮಿಳ್ನಾಡಾಗಿದ್ದಾರೆ. ಮಾಡ್ತೀನಿ. ಇದು ಫಸ್ಟ್ ನಿಮಗೊಂದು ಇಂಟ್ರೊಡಕ್ಷನ್ ಕೊಟ್ಟು ಒಂದು ಟ್ರೈಲರ್ ನ ಬಿಡುಗಡೆ ಮಾಡೋದಕ್ಕೆ ಥಿಯೇಟರ್ ಕಳ್ಸಕ್ ಮೊದಲು ನಿಮ್ಗೊಂದ್ಸರಿ ತೋರಿಸ್ಬಿಟ್ಟು ನಿಮ್ಮ ಹತ್ರ ಅಲ್ಲಲ್ಲ ಈಗ ಚೇಂಜ್ ಮಾಡಿದ್ದೀವಿ. ನಾವೇನಿತ್ತು ಅದು ತಗೊಂಡು ಚೇಂಜ್ ಮಾಡಿದ್ದೀವಿ. ಅದಕ್ಕೇನೆ ಆ ಟೈಟ್ಲಿಗೂ ಈ ಟೈಟ್ಲಿಗೂ ಬನ್ನಿ ಅರುಣ್ ರಾಯ್ ಬನ್ನಿ ಮಾಡಿ. ಇಲ್ಲ ಅದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಅದೇ ಬೇರೆ ಇದೆ. ಇದಕ್ಕೇನ್ ಬೇಕು ಕರೆಕ್ಷನ್ ಒಂದಿಷ್ಟು ತಗೊಂಡು ಅವ್ರು ಮೆಟೀರಿಯಲ್ ನ ಬೇರೆ ಶೂಟ್ ಮಾಡಿ ಇವತ್ತಿನ ಟೆರರಿಸಂಗೆ, ಇವತ್ತಿನ ಆಪರೇಷನ್ ಸಿಂಧೂರ್ ಏನ್ ನಡೀತು ಅದನ್ನೆಲ್ಲ ಆಡ್ ಮಾಡಿ. ಇಲ್ಲ ಮಕ್ಕಳದಲ್ಲ, ಇಟ್ ಈಸ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಒಂದು ದೇಶ ಪ್ರೇಮದ ಕಥೆ.